ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಶ್ಮಿ ನಿಮ್ಮನ್ನ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ವಿಮೆನ್ಸ್ ಡೇ. ಸೊ ವಿಮೆನ್ಸ್ ಡೇ ದಿನ ನಾವು ರಿಕ್ವೆಸ್ಟ್ ಮಾಡೋದು ಒಂದೇ, ದಯವಿಟ್ಟು ಯಾವತ್ತು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಅವರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಸಪೋರ್ಟ್ ಕೊಡಿ ಅಂತ ಕೇಳ್ಕೋತೀವಿ. ಇನ್ನು ನಾನು ಆಗ್ಲೇ ಹೇಳಿದೆ, ಯಡಿಯೂರಪ್ಪ ಅವರು SM ಕೃಷ್ಣ ಬಿಜೆಪಿಗೆ ಸೇರ್ತಾ ಇದ್ದಾರೆ ಅನ್ನೋದು ನಾವು ಕನ್ಫರ್ಮ್ ಮಾಡಿದ್ದಾರೆ ಅಂತ. ಆದ್ರೆ ನಾನು ಆಗ್ಲೇ ಆ ವಿಡಿಯೋದಲ್ಲಿ ಡೇಟ್ ಹೇಳಿರ್ಲಿಲ್ಲ. ಈಗ SM ಕೃಷ್ಣ ಅವರು ಮಾರ್ಚ್ 17ಕ್ಕೆ ಬಿಜೆಪಿಗೆ ಸೇರ್ತಾರಂತೆ. ಹೌದಾ? ಇದು ನಮಗೂ ಕೂಡ ಗೊತ್ತಿಲ್ಲ, ಆದ್ರೆ ಡೇಟ್ ಅಂತೂ ಫಿಕ್ಸ್ ಆಗಿದೆ. ಬಟ್ ಆಮೇಲೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ CM SM ಕೃಷ್ಣ ಮಾರ್ಚ್ 17ಕ್ಕೆ ಬಿಜೆಪಿಗೆ ಸೇರ್ಪಡೆಯಾಗುವ ಎಲ್ಲಾ ಸಾಧ್ಯತೆಗಳಿದೆ ಅಂತ ಪಕ್ಷದ ಉನ್ನತ ಮೂಲಗಳು ತಿಳಿಸಿದೆ. ಮುಂದಿನ ವಾರ ನವದೆಹಲಿಗೆ ತೆರಳುತ್ತಿದ್ದು ಬಿಜೆಪಿ ಪಕ್ಷದ ಅಧ್ಯಕ್ಷ ಅಮಿತ್ ಶಾ ಅವರೊಂದಿಗೆ ಪಕ್ಷ ಸೇರ್ಪಡೆ ಕುರಿತಂತೆ ಚರ್ಚೆ ನಡೆಸಲಿದ್ದು, ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಇದರ ಜೊತೆಗೆ ಕೃಷ್ಣ ಬೆಂಬಲಿಗರು ಕೂಡ ಬಿಜೆಪಿ ಪಾಲು. ನವದೆಹಲಿಯಲ್ಲಿ ಕೃಷ್ಣ ಬಿಜೆಪಿ ಸೇರ್ಪಡೆಯಾದ ನಂತರ ತಮ್ಮ ಬೆಂಬಲಿಗರು ಹಿತೈಷಿಗಳನ್ನ ಪಕ್ಷಕ್ಕೆ ಸೆಳೆದುಕೊಳ್ಳಲು ರಾಜ್ಯದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಸೊ ಇರೋರ್ ಬರೋರೆಲ್ಲ ಹೋಗಿ ಬಿಜೆಪಿಗೆ ಸೇರ್ಕೋತಾ ಇದ್ದಾರೆ. ಯಡಿಯೂರಪ್ಪ ಅವರು ಅದೇನ್ ಮ್ಯಾಜಿಕ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ರನ್ನೂ ತಮ್ಮ ಪಕ್ಷಕ್ಕೆ ಸೇರಿಸ್ಕೋತಾ ಇದ್ದಾರೆ. ಇನ್ನು ಇದ್ರ ಮುಂದೆ ಕಾಂಗ್ರೆಸ್ ಪಕ್ಷ ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಹೀಗ್ ಹೇಳ್ತಿದ್ದಾರೆ, ನಾಳೆ ಇನ್ನೊಂದೇನೋ ಚೇಂಜ್ ಆಗ್ಬೋದು, ಹೇಳಕ್ ಆಗಲ್ಲ. ಸೊ ಕಾದ್ ನೋಡೋಣ ಇನ್ನು ಮುಂದಕ್ಕೆ ಏನೆಲ್ಲ ಆಗತ್ತೆ ಅಂತ. ಹೀಗೆ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ನಿಮ್ಗೆ ಇನ್ನಷ್ಟು ತಾಜಾ ಸುದ್ದಿಗಳನ್ನ ನಾವು ತಂದು ಕೊಡ್ತೀವಿ. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.